ನಮಸ್ಕಾರ ಎಲ್ಲರಿಗೆ ಸಹ ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕ್ಟಾಕ್ಸ್ ಯೂಟ್ಯೂಬ್ ಚಾನಲ್. ಈ IPLನ ಫಸ್ಟ್ ಬೋರಿಂಗ್ ಮ್ಯಾಚ್, ಇವತ್ತಿನ ಮ್ಯಾಚ್ ಲಕ್ನೋ ವರ್ಸಸ್ ಗುಜರಾತ್ ಟೈಟನ್ಸ್ ಏನು ಮ್ಯಾಚ್ ಇತ್ತು, ನನಗೆ ಬೋರ್ ಬಂತು. ನನಗೆ ಅಯ್ಯೋ ಯಾವಾಗ ಮುಗಿತದಪ್ಪ ಅಂತ ಕಂಡು ಬಂತು. ಲಕ್ನೋ ಸೂಪರ್ ಜೈಂಟ್ಸ್ ಗುಜರಾತ್ ಟೈಟನ್ಸ್ ವಿರುದ್ಧ 33 ರನ್ಗಳ ಜಯ ಸಾಧಿಸಿದ್ದಾರೆ. ಅದು ಸಹ 163 ಹೊಡೆದು, ಕೇವಲ 163 ಹೊಡೆದು. ಯಾಕೆ ಕೇವಲ ಅಂತ ಹೇಳ್ತಿದ್ದೇನೆ ಅಂತಂದರೆ, ಈ IPLಲ್ಲಿ ಏನು ಮಾರ 200 ರನ್ ಸಹ ಕಡಿಮೆ ಅಂತ ಅನ್ನಿಸ್ತಾ ಉಂಟು. ಎಲ್ಲ ಟೀಮ್ ಹಾಗೆ ಹೊಡಿತಾರವಾಗ, ಅಯ್ಯೋ 163 ಹೊಡೆದದ್ದು ಇದು ಎಂತ ಮಾರ, ಗುಜರಾತ್ ಟೈಟನ್ಸ್ ಹೊಡೆದಾಕ್ತಾರೆ ಅಂತವೇ ನಾನು ಅಂದ್ಕೊಂಡದ್ದು. ಬಟ್ ಹಾಗೆ ಆಗಲಿಲ್ಲ ಇವತ್ತು. ಏನು ಬೌಲಿಂಗ್ ಮಾರ. ಲಕ್ನೋ ಸೂಪರ್ ಜೈಂಟ್ಸ್ ಒಂಥರ SRH 2.0. SRH ನಾವು ಹೇಳ್ತಿದ್ದೇವಲ್ಲ, ಇತ್ತೀಚಿನ ವರ್ಷಗಳ ತನಕ ಸಹ ನಾವು ಹೇಳ್ತಿದ್ದೆವು, ಈ ಟೀಮು ಡಿಫೆಂಡ್ ಮಾಡ್ತದೆ, ಸ್ಕೋರನ್ನು ಚೇಸ್ ಮಾಡುವಂಥ ತಂಡ ಅಲ್ಲ, ಡಿಫೆಂಡ್ ಮಾಡ್ತದೆ ಅಂತ. ಯಾರು ಈ ಕ್ಲಾಸನ್ನು ಮಾರ್ಕ್ರಮ್ ಎಲ್ಲ ಬರೋ ಮುಂಚೆ ನಾವು ಹಾಗೆ ಹೇಳ್ತಿದ್ದೆವು. SRH ತಂಡವನ್ನು ಅದು ಬೌಲಿಂಗ್ ಟೀಮು, ಡಿಫೆಂಡ್ ಮಾಡ್ತದೆ ಮಾರ್ರೆ ಅಂತ. ಲಕ್ನೋ ಸೂಪರ್ ಜೈಂಟ್ಸಿಗೆ ಹಾಗೆ ಆಗ್ತಾ ಉಂಟಾ ಅಂತ. ಅವ್ರದ್ದು ಡಿಫೆಂಡಿಂಗ್ ಸ್ಕಿಲ್ ನೆಕ್ಸ್ಟ್ ಲೆವೆಲಲ್ಲಿ ಉಂಟು. ಅವರು ಬ್ಯಾಟಿಂಗ್ ಫಸ್ಟ್ ಮಾಡಿದಂತಹ ಮ್ಯಾಚ್ಗಳು ಜಾಸ್ತಿ ಗೆದ್ದಿವೆ. ಇವತ್ತು ಸಹ ಹಾಗೆ ಆಯಿತು. ಅವರು 20 ಓವರಿಗೆ 163 ರನ್ ಹೊಡೆದ್ರು. ನಮ್ಮ KL ರಾಹುಲ್ ಅವರು ತಿಣುಕಾಡಿ 31 ಬಾಲಿಗೆ 33 ರನ್ ಹೊಡೆದ್ರು. ಅವರು ಪಂಜಾಬ್ ಕಿಂಗ್ಸ್ ಇದು ಕ್ಯಾಪ್ಟನ್ ಆಗಿದ್ದಾಗ ಸಹ ಹೀಗೆ ಆಡ್ತಾಯಿದ್ರು. ಅಂದರೆ ಆವಾಗ ಎಂತೂ ಒಂದು ರೀಸನ್ ಇತ್ತು, ಇಡೀ ತಂಡ ನನ್ನ ಮೇಲೆ ಡಿಪೆಂಡ್ ಆಗಿದೆ, ನಾನು ಔಟ್ ಆದರೆ ಮತ್ತೆ ಯಾರೂ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿಕೊಂಡು ಫಸ್ಟ್ ಹಾಫು ಆಫ್ ಹಿಸ್ ಇನ್ನಿಂಗ್ಸ್ ಭಯಂಕರ ಸ್ಲೋ ಆಡಿ ಅದನ್ನು ಕನ್ವರ್ಟ್ ಮಾಡ್ತಿದ್ರು ದೊಡ್ಡ ಇನ್ನಿಂಗ್ಸ್ ಆಗಿ. ಕನ್ವರ್ಟ್ ಮಾಡಿದರೆ ಪ್ರಾಬ್ಲಮ್ ಇಲ್ಲ. ಅಂದರೆ ನಾನು ಆಯ್ತು ಮಾರೆ, ಫಸ್ಟ್ 30 ಬಾಲ್ 30 ಹೊಡಿತೇನೆ, ಬಟ್ ಐ ಮೇಕ್ ಶ್ಯೂರ್ ನೆಕ್ಸ್ಟ್ 30 ಬಾಲಲ್ಲಿ ಚಚ್ಚಿ ಕೊಡವಿ ಹಾಕ್ತೇನೆ ಅಂತ ಅಷ್ಟು ಖಡಾಖಂಡಿತವಾಗಿ ಅವ್ರು ಹೇಳಿ ಅದನ್ನು ಪರ್ಫಾರ್ಮ್ ಮಾಡಿದರೆ, ನುಡಿದಂತೆ ನಡೆದ್ರೆ ನಡೀತದೆ. ಇವತ್ತೆಂತಾಯಿತು, 31 ಬಾಲಿಗೆ 33 ರನ್. KL ರಾಹುಲ್ ಅವರೇ, ನಿಮ್ಮ ನಂತರ ಸಹ ಬ್ಯಾಟಿಂಗ್ ಉಂಟು. ಲಕ್ನೋ ಸೂಪರ್ ಜೈಂಟ್ಸಲ್ಲಿ ಅಂದರೆ ತಂಡ ನಿಮ್ಮ ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗಲಿಲ್ಲ. ಲಾಸ್ಟ್ ಇಯರ್ ಸಹ ಇಟ್ ವಾಸ್ ಅ ಬೆಸ್ಟ್ ಎಕ್ಸಾಂಪಲ್. ಅವರು ಐ ಥಿಂಕ್ ಫಸ್ಟ್ ಮ್ಯಾಚ್ ಸೆಕೆಂಡ್ ಮ್ಯಾಚ್ ಏನೋ ಇಂಜುರಿ ಆಗಿ ಹೋದ್ರಲ್ಲ, ಅವರಿಗೆ ಮಸಲ್ ಕ್ಯಾಚ್ ಆಗಿ ಏನೋ ಇದಾಯ್ತಲ್ಲ, ಅದಾದಮೇಲೆ ಇಡೀ IPLನಿಂದ ಅವರು ಹೊರಗಡೆ ಉಳಿದ್ರು. ಆದರೆ ಸಹ ಅವರು ಕ್ವಾಲಿಫೈ ಆಗಿದ್ದರು ನೆಕ್ಸ್ಟ್ ರೌಂಡಿಗೆ. ಸೊ ಆದ್ದರಿಂದ KL ರಾಹುಲ್ ಅವರ ಮೇಲೆ ಡಿಪೆಂಡ್ ಆಗಿಲ್ಲ ತಂಡ. ಸೊ ಯಾಕೆ ನನಗೆ ಇಷ್ಟು ಸ್ಲೋ ಆಡ್ತಾರೆ ಅಂತ ನನಗೆ ಅರ್ಥ ಆಗೋದಿಲ್ಲ. ಬರೀ IPL ಅಂತಲ್ಲ, ಮುಂದೆ ಬರುವಂಥ T20 ವರ್ಲ್ಡ್ ಕಪ್ ದೃಷ್ಟಿಯಲ್ಲಿ ಇಟ್ಟುಕೊಂಡು, ಮತ್ತು BCCI ಈಗಿನ ಏನು ಇದಾರಲ್ಲ ಮೇಲೆ ಅಜಿತ್ ಅಗರ್ಕರ್ ಅವರು ಇದಾರಲ್ಲ, ಅವರು ಹಿ ಈಸ್ ವೆರಿ ಸ್ಟ್ರಿಕ್ಟ್. ಅವರು ಸ್ಟ್ರೈಕ್ ರೇಟ್ ಬಗ್ಗೆ ತುಂಬ ಒಂದು ಒತ್ತು ನೀಡ್ತಾ ಇದ್ದಾರೆ. ಸೊ ಆ T20 ವರ್ಲ್ಡ್ ಕಪ್ಪಿನ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಪ್ಲೇಯರ್ಸ್ ಯಾರೆಲ್ಲ ಆ ರೇಸಲ್ಲಿ ಇದ್ದಾರಲ್ಲ, ಪ್ಲೇಯಿಂಗ್ 11 ರೇಸಲ್ಲಿರುವಂಥ ಬ್ಯಾಟ್ಸ್ಮನ್ಗಳು ಸ್ಟ್ರೈಕ್ ರೇಟ್ ಬಗ್ಗೆ ಗಮನ ಕೊಡಲೇಬೇಕು. ಸ್ಲೋ ಆಡೋಗಿಲ್ಲ. 31 ಬಾಲ್ 33 ನಂಗೆ ಗೊತ್ತಾಗಿಲ್ಲ, ಭಾರಿ ಸ್ಲೋ ಆಯ್ತಪ್ಪ. ಪರ್ಸ್ನಲ್ ಒಪಿನಿಯನ್, ಪಿಚ್ಚು ಸ್ವಲ್ಪ ಸ್ಲೋ ಆಯ್ತು, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಸ್ಟಿಲ್ ಭಯಂಕರ ಕ್ಯಾಲಿಬರ್ ಇರುವಂಥ ಆಟಗಾರ KL ರಾಹುಲ್. ಸಿಕ್ಕಾಪಟ್ಟೆ ಕ್ಯಾಲಿಬರ್ ಉಂಟು, ಅದರಲ್ಲಿ ಡೌಟೇ ಇಲ್ಲ. ಆರಾಮ್ಸೆ ಟೈಮಿಂಗಲ್ಲಿ 6 ಹೊಡೆಯುವಂಥ ಆಟಗಾರರಲ್ಲಿ KL ರಾಹುಲ್ ಕೂಡ ಒಬ್ಬರು. ಸೊ ಅಷ್ಟು ಎಕ್ಸ್ಪೆಕ್ಟೇಷನ್ ಇರುವಾಗ, ಅಷ್ಟು ಕ್ಯಾಲಿಬರ್ ಇರುವಾಗ ಅಷ್ಟು ಸ್ಲೋ ಯಾಕೆ ಆಡ್ತಾರೆ ಅಂತ ನಂಗೆ ಅರ್ಥ ಆಗೋದಿಲ್ಲ. ಅದಾದಮೇಲೆ ಹೇಗೋ ತಿಳ್ಕೊಂಡಿದ್ದು 163 ರನ್ ಹೊಡೆದ್ರು ಮಾರ್ರೆ ಲಕ್ನೋ ಸೂಪರ್ ಜೈಂಟ್ಸ್. ಪೂರನ್ ಅವರು ಸ್ವಲ್ಪ ಹೆಲ್ಪ್ ಮಾಡಿದರು, ಸ್ಟಾಯ್ನಿಸ್ ಅವರು ಅರ್ಧ ಶತಕ ದಾಖಲಿಸಿದರು. ಹೀಗೆ ಹಿಯರ್ ಆ್ಯಂಡ್ ದೇರ್ ಒಂದು ಸಣ್ಣ ಕಾಂಟ್ರಿಬ್ಯೂಷನಿಂದ 163 ತನಕ ಬೆಳೀತು. ನೆಕ್ಸ್ಟ್ ಬಟ್ ಸ್ಟಿಲ್ 164 ಆರಾಮ್ಸೆ ಹೊಡೆದಾಕ್ಬೋದು GT ಅಂತ ಅಂದ್ಕೊಂಡ್ರೆ, ಓ ದೇವರೇ, ಫಸ್ಟ್ 6 ಓವರಿಗೆ 54 ರನ್ ಆಯಿತಾ. ಸೂಪರ್ ಪವರ್ ಪ್ಲೇ ಅಲ್ಟಿಮೇಟ್ ಆಗಿ ಬಂತು. ಸಾಯಿ ಸುದರ್ಶನ್ ಓಪನಿಂಗ್ ಬಂದಿದ್ದರು ಇವರ ಜೊತೆ, ನಮ್ಮ ಗಿಲ್ ಅವರ ಜೊತೆ. ಸಹ ಅವರು ಏನೋ ಇಂಜುರಿ ಆಗಿದೆ, ಸೊ ಅವರ ಬದಲು ಸಮರ್ಥ ಅವ್ರನ್ನ ಹಾಕ್ಕೊಂಡಿದ್ರು ವಿಕೆಟ್ ಕೀಪರ್ ಆಗಿ. ಸಾಯಿ ಸುದರ್ಶನ್ನು ಭಾರಿ ಒಳ್ಳೆ ಲಯದಲ್ಲಿದ್ದರು. ಗಿಲ್ ಅವರು ಓಕೆ 18 ಇದ್ದರು, ಅವ್ರು ಸಹ ರನ್ನ ಬಾಲ್ ಆಡ್ತಾಯಿದ್ರು. ಫಸ್ಟ್ ಪವರ್ ಪ್ಲೇ ಸೂಪರಾಗಿ ಬಂತು. ಯಾವಾಗ ಒಂದು ವಿಕೆಟ್ ಬಿತ್ತ, ಎಷ್ಟು ಹಾಕರು ಅವರು ಓವರಲ್ಲಿ ಗಿಲ್ ಅವರು ಔಟ್ ಆದರು, ದೇವರೇ. ಫಸ್ಟ್ 54 ರನ್ನಿಗೆ 0 ವಿಕೆಟ್, ನೆಕ್ಸ್ಟ್ 76 ರನ್ನಿಗೆ ಆಲ್ಔಟ್. 76 ರನ್ನಿಗೆ ಆಲ್ಔಟ್ ಅಂದರೆ ನೆಕ್ಸ್ಟ್ 76 ರನ್ ಪೇರಿಸುವಷ್ಟರಲ್ಲಿ ತಂಡ ಆಲ್ಔಟ್ ಆಗಿ ಹೋಯಿತು. 130 ರನ್ನಿಗೆ ಆಲ್ಔಟ್. ಏನು ಆಡಲೇ ಇಲ್ಲ ಇವತ್ತು GT. ಯಾರ ಕಾಂಟ್ರಿಬ್ಯೂಷನ್ಸೇ ಇಲ್ಲ. ಕೊನೆಗೆ ತೆವಾಟಿಯಾಗೆ ಪಾಪ ಅಲ್ಲಿ ಜನವೇ ಇಲ್ಲ, ಬೇರೆ ಯಾರು ಬ್ಯಾಟ್ಸ್ಮನ್ನೇ ಇಲ್ಲ. ಯಶ್ ಠಾಕೂರ್ ಅವರು 5 ವಿಕೆಟ್ ತೆಗೆದ್ರು, ಕೃಣಾಲ್ ಪಾಂಡ್ಯ ಅವರು 3 ವಿಕೆಟ್, ಮತ್ತು ನಮ್ಮ ಒಂದು ಬಿಷ್ಣಾಯ್ ಕ್ಯಾಚ್ ಹಿಡಿದ್ರು ಮಾರ. ಕೇನ್ ವಿಲಿಯಮ್ಸ್ ಇದು ಈಗ ಮಂಗ ಹಾರಿದಾಗ ಝುಯಿಕ್ ಅಂತ ಯಪ್ಪ ಎಗರುದು ಅಂತ ಹೇಳ್ತಾರಲ್ಲ, ಸೂಪರ್ ಕ್ಯಾಚ್. ಈವನ್ ಪ್ರೀವಿಯಸ್ ಮ್ಯಾಚಲ್ಲಿ, ಬೆಳಗಿನ ಮ್ಯಾಚಲ್ಲಿ, ಮಧ್ಯಾಹ್ನದ ಮ್ಯಾಚಲ್ಲಿ ಯಾರ್ದು ಕ್ಯಾಚ್ ನೆನಪೋಗಿದೆ ನನಗೆ, ಬಟ್ ಅಕ್ಷರ್ ಪಟೇಲ್ ಒಂದು ರಿಟರ್ನ್ ಕ್ಯಾಚ್ ಹಿಡಿದ್ರು. ಓಹೋ ಸೂಪರಾಗಿ ಹಿಡಿದ್ರು ಮಾರ ಕ್ಯಾಚ್. ನೋಡಿರೋದಿದ್ರು ನೋಡಿ ಸುಪ್ಪು ಅಂತ.
ಬಟ್ ಅದಕ್ಕಿಂತ ಸಹ ಇದು ಒಳ್ಳೆಯದು. ಈಗ ಹಾರಿ ಹಿಡಿದ ಕ್ಯಾಚ್ ಬಿಷ್ಣಾಯ್ ಅವರು ಸೂಪರಾಗಿ ಹಿಡಿದ್ರು. ಎಷ್ಟು ಹಾಕೋರು ಅವ್ರು 5 ವಿಕೆಟ್ ತೆಗೆದು ದೊಡ್ಡ ವಿಷಯ. ಯಾಕಂತಂದರೆ ಯಾರು ಅವರನ್ನು ತುಂಬ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಎಲ್ಲ ಮಯಾಂಕ್ ಯಾದವ್ ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಮಯಾಂಕ್ ಯಾದವ್ ಹಾಕಿದ್ದೆ 1 ಓವರ್, ಅವ್ರಿಗೆ ಸೈನ್ಸ್ ಟ್ರೈನ್ ಆಗಿ ಅವರು ರೂಲ್ಡ್ ಔಟ್ ಆದರು ಈ ಮ್ಯಾಚಿಂದ. ಫಸ್ಟು ಅವರಿಗೆ 13 ರನ್ ಹೊಡಿಸ್ಕೊಂಡ್ರು. ಸಾಯಿ ಸುದರ್ಶನ್ ಅವರು 3 4 ಹೊಡೆದ್ರು. ಅದಾದಮೇಲೆ ಅವರು ಗ್ರೌಂಡಿಗೆ ಬರಲೇ ಇಲ್ಲ. ಫಿಟ್ನೆಸ್ ಬಗ್ಗೆ ಭಾರಿ ಕೇರ್ಫುಲ್ ಆಗಿರಬೇಕು, ಎಸ್ಪೆಷಲಿ ಫಾಸ್ಟ್ ಬೌಲರ್ಸ್. ಈಗ ನೋಡಿ 2 ಮ್ಯಾಚಲ್ಲಿ ಬ್ಯಾಕ್ ಟು ಬ್ಯಾಕ್ ಮ್ಯಾನ್ ಆಫ್ ದ ಮ್ಯಾಚ್ ತೊಗೊಂಡ್ರು ಮಯಾಂಕ್ ಯಾದವ್ ಅವರು. ಭಾರಿ ಫಾರ್ಮು, ಎಲ್ಲ ಹೊಗಳಿದ್ರು. ಇಡೀ ದೇಶದಲ್ಲಿ ಅವರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು. ಇಂಥ ಕಣ್ಣು ಬಿತ್ತೆ ಅಂತಂದು ಗೊತ್ತಿಲ್ಲ. ಜನರ ದೃಷ್ಟಿ ಅಲ್ವಾ, ಹೇಳಲಿಕ್ಕಾಗೋದಿಲ್ಲ. ಇವತ್ತು ಇಂಜುರಿ 1 ಓವರ್ ಹಾಕಿದ್ದು 13 ರನ್ ಹೊಡಿಸ್ಕೊಂಡ್ರು, ಇಂಜೂರ್ಡ್ ಆದರು. ಸೊ ಸ್ವಲ್ಪ ಹುಷಾರಾಗಿರಬೇಕು. ಬಿಕಾಸ್ ಆ ಫ್ಯೂಚರ್ ಕಾಣ್ತಾ ಉಂಟು ನಮಗೆ, ಅವರಲ್ಲಿ ಆ ಪೊಟೆನ್ಷಿಯಲ್ ಉಂಟು. ಲೈನ್ ಆ್ಯಂಡ್ ಲೆಂತ್ ಒಳ್ಳೆ ಉಂಟು. ಅವರ ಜೊತೆ ಕಂಪೇರ್ ಮಾಡಿದೆ ಯಾರನ್ನು, ಉಮ್ರಾನ್ ಮಲಿಕ್ ಅವ್ರದ್ದು ಸ್ಪೀಡ್ ಮಾತ್ರ ಉಂಟು. ಲೈನ್ ಆ್ಯಂಡ್ ಲೆಂತ್ ಕೇಳಬೇಡಿ. ಅವರು ಹೈದರಾಬಾದಿಂದ ಹಾಕಿದ್ರೆ ಅದು ಪಿಚ್ ಆಗೋದು ಬೆಂಗಳೂರಲ್ಲಿ, ಆ ಥರ ಲೈನ್ ಆ್ಯಂಡ್ ಲೆಂತ್. ಯಪ್ಪ ದೊಡ್ಡ ರನ್ ಮೆಷಿನ್ ಆಗಿ ಹೋಗಿದ್ದಾರೆ. ಸೊ ಅವರಿಗೆ ಡೆಡ್ ಆಪೋಸಿಟ್ ಮಯಾಂಕ್ ಯಾದವ್ ಅಂತ ಆ ಥರ ಕಂಪ್ಯಾರಿಸನ್ ಇತ್ತು. ಈಗ ಇಂಜುರಿ ಆಗಿರೋದು ಸ್ವಲ್ಪ ಬೇಜಾರಿನ ವಿಷಯ. ಬಟ್ ಸ್ಟಿಲ್ ವಿನ್ ಆದ್ರಲ್ಲ ಮಾರ ಲಕ್ನೋ ಸೂಪರ್ ಜೈಂಟ್ಸು. ಖುಷಿ ಆಯಿತು. ಬಟ್ ಓವರ್ ಆಲ್ ಮ್ಯಾಚ್ ನಮಗೆ ಬೇರೆ ಥರದ ಒಂದು ಹೈ ಸ್ಕೋರಿಂಗ್ ಮ್ಯಾಚ್ ನೋಡಿ ಈ IPL ಅಭ್ಯಾಸ ಆಗಿರೋದ್ರಿಂದ ಈ ಮ್ಯಾಚ್ ನಿಜವಾಗಿ ಸಹ ನನಗೆ ನಿದ್ದೆ ಬಂತು. ನಿಮಗೆ ಅಂತ ಅನ್ನಿಸಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಈ IPLಲ್ಲಿ ಕ್ಯಾಲ್ಕುಲೇಟರ್ದು ಅವಶ್ಯಕತೆ ಬರುವುದಿಲ್ಲ ಅಂತ ಅಂದ್ಕೊಳ್ತಾ ಇದ್ದೇನೆ. ಯಾಕಂತಂದರೆ ಬಾಟಮಲ್ಲಿ ಇರುವಂಥ ತಂಡಗಳು ಕೆಟ್ಟದಾಗಿ ಆಡ್ತಾ ಇದ್ದಾರೆ. ಟಾಪಲ್ಲಿರುವಂಥ ತಂಡ ಕನ್ಸಿಸ್ಟೆಂಟಾಗಿ ಚೆಂದ ಆಡ್ತಾ ಉಂಟು. ಎಸ್ಪೆಷಲಿ ರಾಜಸ್ಥಾನ್ ರಾಯಲ್ಸ್, KKR ಮತ್ತು ಲಕ್ನೋ ಸೂಪರ್ ಜೈಂಟ್ಸ್. ಇದು 3 ತಂಡ ತುಂಬ ಚೆಂದ ಕ್ರಿಕೆಟ್ ಆಡ್ತಾ ಇದ್ದಾರೆ. ಈವನ್ SRH ಚೆಂದ ಕ್ರಿಕೆಟ್ ಆಡ್ತಾ ಇದ್ದಾರೆ. ಸೊ ಮೇ ಬಿ CSK ಮತ್ತು ಮುಂಬೈ ಟಫ್ ಕಾಂಪಿಟೇಷನ್ ಕೊಡ್ತದೆ ಈ ತಂಡಗಳಿಗೆ. ಡೆಲ್ಲಿ ಟಫ್ ಕಾಂಪಿಟೇಷನ್ ಕೊಡೋದಿಲ್ಲ, ಅವರು ಕೆಳಗಡೆನೇ ಇರ್ತಾರೆ ಆಲ್ಮೋಸ್ಟ್ ಅಲ್ವಾ, ಟೇಬಲ್ ಕೆಳಗಡೆನೇ ಇರ್ತಾರೆ. ಪಂಜಾಬ್ ಹಿಯರ್ ಆ್ಯಂಡ್ ದೇರ್ ಅಂದರೆ ಕೆಲವೊಂದು ಮ್ಯಾಚ್ ಜುಮ್ ಅಂತ ಒಂದು ಚಮಕ್ ಕೊಟ್ಟು ಇದಾಗ್ತದೆ ಬಿಟ್ಟರೆ, ಬಟ್ ಪ್ಲೇ ಆಫಿಗೆ ಬರೋದಿಲ್ಲ. RCB ನಿಮಗೆ ಗೊತ್ತು, ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. RCBಯನ್ನು ಯಾಕೆ ಜಾಸ್ತಿ ಬೈಯೋದು ಅಂತ ನನಗೆ ಅನ್ನಿಸ್ತದೆ. ಬಟ್ ಈ ಸಲ ಕ್ಯಾಲ್ಕುಲೇಟರ್ ಅವಶ್ಯಕತೆ ಇರೋದಿಲ್ಲ ಅಂತ ಅಂದ್ಕೊಳ್ತೇನೆ. ಎಸ್ಪೆಷಲಿ RCBಗಂತೂ ಇರೋದೇ ಇಲ್ಲ. ಗೊತ್ತಾಯ್ತಲ್ಲ ಅಂತ ಅಷ್ಟೇ. ಸರಿಯಾಗಿರೋ ಬರುವ ನಮಸ್ಕಾರ. 50,000 ಹತ್ತಿರ ಒಂದು ತಲುಪಿದೆ ಚಾನಲ್. 50,000 ಸಬ್ಸ್ಕ್ರೈಬರ್ಸ್ ಆದರೆ ಭಾರಿ ಖುಷಿ. ಸರಿಯಾಗಿರೋ ಬರುವ ನಮಸ್ತೆ.